ಆಗಿರುವ ಡಾಕ್ಟರ್ ಜಗನ್ನಾಥ ಶೆಟ್ಟಿ ನಿಟ್ಟೋಡಿ ಸ್ವಾಗತಿಸಿಕೊಡಬೇಕಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪನವನ್ನು ವೃತ್ತಿಯೆಂದು ಭಾವಿಸದೆ ಅದನ್ನು ಸೇವೆಯೆಂದು ಭಾವಿಸುವ ಈ ಸಂಸ್ಥೆಯ ಮುಖ್ಯಸ್ಥರು ಆಗಿರುವ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ಇವರು ಇದೀಗ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ. ಮಕ್ಕಳ ಹಬ್ಬ, ಮಕ್ಕಳೊಂದಿಗೆ ನಾವು ಕೂಡ ಸಂತೋಷ ಪಡ್ತಾ ಇದ್ದೀವಿ. ಈ ಹಬ್ಬ ಒಂದು ವಾರದ ಹಿಂದೆ ಆರಂಭ ಆಗಿ ಮಕ್ಕಳಲ್ಲೂ ಕೂಡ ಮತ್ತು ಇಲ್ಲಿಯ ಶಿಕ್ಷಕ ವೃಂದದವರಲ್ಲೂ ಕೂಡ ಹುರುಪು ಎದ್ದು ಕಾಣ್ತಾ ಇತ್ತು. ನನಗೆ ನನ್ನ ರೂಮಂದಲ್ಲಿ ಇಲ್ಲಿ ನನ್ನ ತಯಾರಿ ಎಲ್ಲ ಕಾಣ್ತಾ ಇತ್ತು. ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ವಂದನೆ. ಸಂಸ್ಥೆ ಆರಂಭವಾಗಿ ಬರುವ ವರ್ಷ 30 ವರ್ಷ ಆಗಿದೆ. ಇದರ ಆರಂಭ ಆದದ್ದು 30 ವರ್ಷದ ಹಿಂದೆ ಫಾದರ್ ಸ್ಟ್ಯಾನಿ ಥಾವರ್ ಎಂಬವರು ಇಲ್ಲಿಯ ಹಲವರೊಂದಿಗೆ ತಮ್ಮ ಕನಸನ್ನು ನನಸು ಮಾಡಿ ಇಲ್ಲಿಯ ಪರಿಸರದಲ್ಲಿರುವಂತಹ ವಿಶೇಷಚೇತನ ಮಕ್ಕಳ ಸರ್ವೆ ಮಾಡಿ ಈ ಮಕ್ಕಳಿಗೆ ಏನಾದರೂ ನಾವು ಸಹಾಯ ಮಾಡಬೇಕು ಆ ಎತ್ತುವರಿ ಸ್ಥಾನ ಕಳಕಳಿಯಿಂದ ಆರಂಭವಾದಂತಹ ಸಂಸ್ಥೆ. ಸಂತೋಷ ಅಂತ ಹೇಳಿದ್ರೆ ನಮ್ಮ ವಾರ್ಡರ್ಸ್ ಅವರು ಇಂದು ಕೂಡ ಇದ್ದಾರೆ, ಪ್ರಾರಂಭದಿಂದಾಗಿ ಇಂದು ಕೂಡ ಇದ್ದಾರೆ ಮತ್ತು ಹಲವರು ಬರಲಿಕ್ಕಾಗಿಲ್ಲ ಅಥವಾ ಹಲವರು ಪ್ರಾರಂಭದಿಂದ ಈ ಸಂಸ್ಥೆಯಲ್ಲಿ ಕೈಗೂಡಿಸಿಕೊಂಡು ಇದರ ಬೆಳವಣಿಗೆ ಅಂತ ರಾತ್ರಿ ಆಗಲಿಲ್ಲ ಅದರ ಬಗ್ಗೆ ಚಿಂತಿಸುತ್ತಾ ದುಡಿಯುವವರಿದ್ದಾರೆ. ಈ ಜವಾಬ್ದಾರಿ ಯಾರು? ಕೆಲವು ಸಲ ನಾವು ನೋಡ್ತಿರ್ಬೇಕಾದ್ರೆ ನಾವು ಇತ್ತೀಚೆಗೆ ವಿಯೆಟ್ನಾಂಗೆ ಹೋಗಿದ್ದೆ. ವಿಯೆಟ್ನಾಮಲ್ಲಿ ಅಲ್ಲಿ ರಸ್ತೆಗೆ ಬರುವುದಿಲ್ಲ ಅಂತ ಒಂದು ಸರ್ಕಾರವೇ ಉತ್ತಮವಾದಂತ ಒಂದು ಅವರ ಕರಕುಶಲತೆಯನ್ನು ಮತ್ತು ಮಾಡೋದೆಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಉತ್ತಮವಾದ 3 ಮನೆಗೆ ನಾವು ಹೋಗಿ 3 ಸಂಸ್ಥೆ, ದೊಡ್ಡ ಸಂಸ್ಥೆ. ಜವಾಬ್ದಾರಿ ಯಾರು? ಜವಾಬ್ದಾರಿ ನಾವು 4 ರೀತಿಯಿಂದ ನೋಡ್ತೀವಿ. ಒಂದು ವೈಯಕ್ತಿಕ, ಯಾರೋ ವ್ಯಕ್ತಿ ವಿಶೇಷಚೇತನ ಮಕ್ಕಳಿಗೆ ವೈಯಕ್ತಿಕವಾಗಿ ಅವರು ಜವಾಬ್ದಾರಾಗಿರ್ತಾರೆ ಮತ್ತು ಅವರ ಕುಟುಂಬ ಫ್ಯಾಮಿಲಿ ಅವರು ಕೂಡ ಜವಾಬ್ದಾರಾಗಿರ್ತಾರೆ. ಸಮುದಾಯ ಅಥವಾ ಸಮಾಜ ಕೂಡ ಜವಾಬ್ದಾರಿ. ಅದು ಸರ್ಕಾರ ಅಂತೂ ಖಂಡಿತವಾಗಿ ಇದೆ, ಸಮಾಜ ರಾಜ್ಯ ರಾಷ್ಟ್ರ ಕೂಡ ಖಂಡಿತವಾಗಿ ಜವಾಬ್ದಾರಿ ಇದೆ. ಪ್ರಪ್ರಥಮವಾಗಿ ಕುಟುಂಬ. ನಮ್ಮ ಒಂದು ಕುಟುಂಬದಲ್ಲಿ ಇಂಥ ಒಂದು ಮಗು ಇದೆ, ವಿಶೇಷಚೇತನ ಮಗು ಇದೆ ಎಂಬಾಗಿ ಆ ಮಗುವಿಗೆ ಪ್ರೀತಿ ಕೊಟ್ಟು ಅದನ್ನ ಸಾಕಿ ಸಲುವಂತ ಪ್ರಥಮ ಜವಾಬ್ದಾರಿ ಕುಟುಂಬ. ಯಾವಾಗ ಆ ಕುಟುಂಬ ಆ ರೀತಿಯಲ್ಲಿ ಮಗು ನೀಡುತ್ತೆ ಆವಾಗ ಆ ಕುಟುಂಬ ಆ ಮಗುವನ್ನ ಲಾಲನೆ ಮಾಡಿ ಪಾಲಿಸಲು ಸಾಧ್ಯ ಇದೆ. ಎರಡನೇದಾಗಿ ಮಗುವಿನ ಕುಟುಂಬ ಭಾವನಾತ್ಮಕವಾಗಿ ಆ ಮಗುವನ್ನ ತನ್ನಲ್ಲಿ ಸೆಳೆದಿರುವಂತಹ ಶಕ್ತಿ ಇರುವುದು ಕುಟುಂಬಕ್ಕೆ ಮಾತ್ರ. ಕುಟುಂಬದಲ್ಲಿರುವಂತಹ ಕಷ್ಟ ಇದೆ, ಅದನ್ನು ಗೊತ್ತು, ಅದು ಕಷ್ಟಕರವಾದಂತಹ ಪರಿಸ್ಥಿತಿ. ಆದರೂ ಈ ಮಗುವನ್ನ ಅದರ ಚೇತನ ಏನಿದೆ, ವಿಶೇಷತೆಯನ್ನು ಅರಿತುಕೊಂಡು ಆ ಮಗುವನ್ನ ಬಲಪಡಿಸುವಂತಹ ಶಕ್ತಿ ಆ ಕುಟುಂಬಕ್ಕೆ ಮಾತ್ರ ಇರುವಂಥದ್ದು. ವಿಶೇಷತೆಯನ್ನು ಗುರುತಿಸಿ ಬೆಳೆಸುವಂಥದ್ದು ಆ ಕುಟುಂಬದ ಜವಾಬ್ದಾರಿ. ಅದೇ ರೀತಿ ಬೇರೆ ಮಾಡುವಂತಹ ಒಂದು ಆಲೋಚನೆ ಇರಲೇಬಾರದು. ನಾವು ಮೊದಲು ಇಂಥ ಮಗುವನ್ನ ಕೆಲವು ಸಮುದಾಯ ನಮಗೆ ತಿಳಿದಿದೆ, ಇಂಥ ಮಗುವನ್ನ ಅವರು ಬೇರೆ ಕಡೆ ಕೊಂಡೋಗ್ಬಿಡ್ತಾರೆ. ಆ ಪರಿಸ್ಥಿತಿ ಇರಬಾರದು. ಕುಟುಂಬಕ್ಕೆ ಈ ಮಕ್ಕಳನ್ನು ನೋಡುವಂತಹ ಪರಿಸ್ಥಿತಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿ. ನಮಗೂ ಇಲ್ಲಿರುವಂತಹ ಎಷ್ಟೋ ಹೆತ್ತವರ ಕಷ್ಟ ನಮಗೆ. ಆದ್ರೂ ಕೂಡ ಸಮಾಜ ಇದನ್ನ ಅರಿತು ಸಮಾಜದ ಜವಾಬ್ದಾರಿ ತುಂಬಾ ಇದೆ. ಸಮಾಜ ಇವರು ನಮ್ಮವರು ಎನ್ನುವಂತಹ ವಾತಾವರಣ, ಇನ್ಕ್ಲೂಸಿವ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಇವರು ನಮ್ಮವರು, ಮಕ್ಕಳು ನಮ್ಮವರೇ, ನಮ್ಮ ಮನೆ ನನ್ನ ಅಕ್ಕ, ನನ್ನ ತಮ್ಮ, ನನ್ನ ಮಗು, ಅಂತಹ ಒಂದು ವಾತಾವರಣ ಸಮಾಜ ಉಂಟು ಮಾಡಬೇಕಾಗಿದೆ. ಮತ್ತು ಇಂತಹ ಒಂದು ಸ್ಥಳದಲ್ಲಿ ಶಾಲೆಗಳಾಗಲಿ, ಸಾರ್ವತ್ರಿಕ ಜಾಗ ಪ್ರದೇಶಗಳಾಗಲಿ, ಕಾರ್ಖಾನೆಗಳಾಗಲಿ, ಇಲ್ಲಿ ಮಕ್ಕಳನ್ನ ಕೆಲವು ಸಲ ಇಂಥ ಆದ್ರೆ ಅಂತ ಅವಕಾಶವನ್ನ ಸಮಾಜ ಮಾಡಿಕೊಡ್ಬೇಕು. ಶಾಲೆಗಳು ಕೂಡ ಇಂಥ ಶಾಲೆಗಳು ಅಲ್ಲಲ್ಲಿ ಬೇಕಾಗಿದೆ. ನಮ್ಗೆ ಈ ಸಲ ಒಮ್ಮೆಲೆ 17 ನಿಮ್ಮನ್ನ ಸಮಾಜದ ಕಳಕಳಿ ಇದೆ, ಅವರ ಸಹಾಯ ಮಾಡಿ ಸಮಾಜದ ಜವಾಬ್ದಾರಿ. ಮತ್ತೊಂದಿದೆ, ಸಮಾಜ
ಸಮಾಜದಲ್ಲಿ ಇಂತಹ ಒಂದು ಜಾಗೃತಿಯನ್ನು ಅವೇರ್ನೆಸ್ ತರಬೇಕಾಗಿದೆ. ಹೇಗೆ ಸಮಾಜದಲ್ಲಿ ಕೆಲವು ನಮ್ಮಲ್ಲಿ ಇರುವಂತಹ ಮಾತುಗಳು ಉಪಯೋಗಿಸುವ ವಿಷಯವೇ ಬೇರೆ, ಮತ್ತು ನಮ್ಮ ಮನಸ್ಸು ಇಷ್ಟು ರೀತಿಯಲ್ಲಿದೆ. ಮಕ್ಕಳಂದ್ರೆ ಹಾಗೇನೆ ಈ ಶಾಲೆಗೆ ಬರುವವರು ನೋಡಿಕೊಂಡು ಇಷ್ಟೆಲ್ಲ ಮಾಡ್ತಾರ, ಇಷ್ಟೆಲ್ಲ ಮಕ್ಕಳಿಗೆ ಗೊತ್ತಿದೆಯಾ, ನೋಡಿದ್ರೆ ಅವರ ಕೌಶಲ್ಯ ಎಷ್ಟಿದೆ ಅಂತೇಳಿ ಆ ಟೆಸ್ಟ್ ಮಾಡ್ತಾರೆ. ಅಂತ ಮಕ್ಕಳನ್ನ ಶಬ್ದಗಳನ್ನ ಉಪಯೋಗಿಸುವುದು, ಸಮಾಜದಿಂದ ಆ ಶಬ್ದಗಳನ್ನು ತೆಗೆಯುವಂತ ಡಿಕ್ಷನರಿಯಿಂದ ತೆಗಿಬೇಕು. ಮಕ್ಕಳಿಗೆ ವಿಶೇಷ ಚೇತನೆ ಬೆಳೆಸುವಂತ ಸಮಾಜದ ಜವಾಬ್ದಾರಿ ನಮ್ದು. ನಮ್ಮವರಲ್ಲ ಎಂಬಂತಾರೆ, ಇವರು ನಮ್ಮವರೇ ಕುಟುಂಬ ಅಂತ ಭಾವನೆಯನ್ನ ತರುವಂತ ಒಂದು ಕಳಕಳಿ ಸಮಾಜಕ್ಕೆ ಇರಲಿ. ಇದು ಸರ್ಕಾರ ಕಾನೂನಾತ್ಮಕವಾಗಿ ಕೂಡ ನೈತಿಕವಾಗಿ ಕೂಡ ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಯಾರಾದ್ರೂ ಈಗ ಏನು ವಾಲಂಟಿಯರಿಂದ ಕೆಲಸ ಮಾಡಬೇಕಾದ್ರೆ ಸರ್ಕಾರ ಸಹಾಯ ಮಾಡಿ, ಸರ್ಕಾರ ಮಾಡ್ತಾ ಇದೆ. ನಮಗೆ ಶಾಲೆಗೆ 6 ತಿಂಗಳೇ ಸಂಬಳ ಅವರಿಗೆ ಅನುದಾನ. ಏನಾಗುತ್ತೆ ಹೀಗೆ ಈ ಕೆಲಸ ಮಾಡಲು ಕಷ್ಟ, ಇಂಥ ಶಿಕ್ಷಕರು ಸಿಗುವುದು ಕಷ್ಟ, ಇಂಥ ಶಿಕ್ಷಣವನ್ನ ಆಲಿಸುವುದು ಕಷ್ಟ. ಮಾಡಿದ ನಂತರ ಕೂಡ ನಾವು ಹೆಚ್ಚು ಕೆಲಸ ಮಾಡಿದ ನಂತರ ಕೂಡ ಸರ್ಕಾರ ನಮಗೆ ಉತ್ತೇಜನ ಕೊಡುವ ಬದಲು ಇದಕ್ಕಾಗಿ ನಮ್ಮ ಮೇಲೆ ಕಣ್ಣೀರು ಸುರಿಸಿದ್ರೆ ಏನಾಗುತ್ತೆ? ದೇವರಿಗೆ ನಾವು ಪ್ರದರ್ಶನ 30 ವರ್ಷದಿಂದ ಶಾಲೆ ನಡೀತಾ ಇದೆ ನಮ್ಮ ಊರ ಮತ್ತು ಪರ ಊರ ದಾನಿಗಳ ಸಹಾಯದಿಂದ. ಅದಕ್ಕಾಗಿ ಈ ಸರ್ಕಾರದ ಈ ಜವಾಬ್ದಾರಿಯನ್ನ ನಾವು ಸರ್ಕಾರಕ್ಕೆ ತಿಳಿಸಬೇಕು. ಸರ್ಕಾರ ಅವರು ಕೂಡ ಯಾವೇ ಆಗಲಿ ಮಕ್ಕಳನ್ನ ನೋಡುವಂತ ಸುಲಭವಲ್ಲ. ಅವರನ್ನ ನೋಡುವಂತ ಸಮಾಜದೊಂದಿಗೆ ಹಾಗೂ ಇತರ ಕುಟುಂಬದೊಂದಿಗೆ ಮತ್ತು ಇಂಥ ಸಹಕಾರ ಸಂಸ್ಥೆಗಳಿಗೆ ಅವರೊಟ್ಟಿಗೆ ಸರ್ಕಾರ ಕೈ ಜೋಡಿಸಿದ್ರೆ ಇಂಥ ಮಕ್ಕಳ ಜೀವನವನ್ನ ಸುಖಕರವಾಗಿ ಮಾಡೋಣ. ಸ್ವಲ್ಪ ಅವರ ಕುಟುಂಬದಲ್ಲಿ ಕೂಡ ಏನಾದ್ರೂ ಸ್ವಲ್ಪ ಶಾಂತಿ ಸಮಾಧಾನ ಸಿಗು. ಆ ನಿಟ್ಟಿನಲ್ಲೂ ಈ ಜವಾಬ್ದಾರಿ ನಮ್ಮದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ನಡೆಸಲು ಹತ್ತೋಲ ಊರ ಮತ್ತು ಹೊರಊರ ಎಷ್ಟೋ ಮಂದಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಈ ಬಗ್ಗೆ ಆಲೋಚನೆ ಮಾಡಿ ಇಲ್ಲಿ ಬೇಕಂತ ಹಬ್ಬವನ್ನ ನಡೆಸಿಕೊಂಡಂತ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನೀವು ಗುರುತಿಸಿ ಈ ಕಳಕಳಿ ನಮ್ಮ ಹಬ್ಬವನ್ನ ಮಾಡ್ತಿದ್ದಾರೆ. ಇದೊಂದು ವಾರ್ಷಿಕವಾಗಿ ನಡೆಯುವಂತ ಕಾರ್ಯಕ್ರಮ ಪ್ರತಿ ವರ್ಷ ಒಂದು ವಾರ್ಷಿಕವಾಗಿ ನಡೆಯಲಿ. ಮತ್ತು ಇದರಲ್ಲಿ ನಿಮ್ಮ ಸಂಸ್ಥೆ ಮಾಡುವಂತ ಎಲ್ಲಾ ಕೆಲಸಗಳಿಗೂ ಸೇವಾ ಕೆಲಸಗಳಿಗೂ ಒಳಿತನ್ನು ಬಯಸುತ್ತಾ ಮತ್ತು ಇಂದು ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಎಂದು ಆಶಿಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾತಿಗೆ ವಿರಾಮಿಸುತ್ತೇನೆ. ಸುಮಾರು 15 ವರ್ಷಗಳ ಹಿಂದೆ ಈ ಸಂಸ್ಥೆ ಉದ್ಘಾಟನೆಗೊಂಡದ್ದು ಯುವಪುರುಷ ಸಭಾಭವನದಲ್ಲಿ. ಈ ಕಾರ್ಯಕ್ರಮ ಬಹಳಷ್ಟು ಪುಣ್ಯಕರ ಸರ್ಕಾರ ಅಂತ ಹೇಳಿ ನಾನು ಬಹಳ ಹೆಮ್ಮೆ ಪಡ್ತೇನೆ. 10 ಹಲವು ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಇಂತಹ ಕಾರ್ಯಕ್ರಮ ಏರ್ಪಡಿಸಿ ಸಮಾಜ ಒಪ್ಪುವಂತಹ, ಸಮಾಜ ಮೆಚ್ಚುವಂತಹ ಕಾರ್ಯಕ್ರಮ ಮಾಡಿ ದೇವರಂತಹ ಪುಟ್ಟ ಮಕ್ಕಳನ್ನು ಸಮಾಜಕ್ಕೆ ಒಪ್ಪಿಸುವಂತಹ ಕರ್ತವ್ಯವನ್ನು ಮಾಡುವಂಥದ್ದು ನಿಜವಾಗಿ ಅರ್ಥಪ್ರದಾಗಿದೆ ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಗೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ವಿದ್ಯಾರ್ಥಿನಿಯರಾಗಿರ್ಬೋದು ನಿಜವಾಗಿಯೂ ಕೆಳಗಿಂದ ಮೇಲೆ ಬರುವಾಗ ವಾದ್ಯಗೋಷ್ಠಿಗೆ ಬರುವಂತಹ ಒಂದು ಸಂದರ್ಭ ಇರ್ಬೋದು. ಮಾತ್ರವಲ್ಲ, ಕ್ರೀಡೆ ಜಾಗಿದಾಗ ಅಲ್ಲಿ ಭಾಗವಹಿಸುವಂತ ಸಂದರ್ಭ ಇರ್ಬೋದು. ಬೇರೆ ಬೇರೆ ಕಾರ್ಯಕ್ರಮ ತಮ್ಮಂತ ಕೂಡಿಸಿಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದ್ರೆ ನಿಜವಾಗಿ ದೇವರಂತಹ ಮಕ್ಕಳನ್ನು ನೀವು ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನ ಪರಮ ಪರಮಾವಧಿಯಲ್ಲಿ ಯಾವುದೇ ಸಂದೇಹವಿಲ್ಲ. ಅದರ ಜೊತೆಗೆ 14 ಮಂದಿ ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರು. 1ನೇ ಕ್ಲಾಸ್ ತಗೊಳ್ಳಕ್ಕಪ್ಪ ಶಾಲೆ ಕಲಿಸ್ತೇವೆ. ನಾನೊಂದು 1ನೇ ಕ್ಲಾಸ್ಗೆ ಹೋಗುವಾಗ ಕ್ಲಾಸಿಂದ ಕೂಡಲೇ ಮನೆಯಲ್ಲೇ ಶಾಲೆಗೆ ಬರೋದು ಓಡಿ ಬರ್ತಾವ ನಾನು. ಆದ್ರೆ ಇಂತಹ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡಿ ಪೋಷಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಒಪ್ಪಿಸುವಂತ ಇಲ್ಲಿ 14 ಮಂದಿ ಶಿಕ್ಷಕರಿದ್ದಾರಪ್ಪ. ನಿಜವಾಗಿ ಪುಣ್ಯದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಇದೆ. ಅವರು ಮಾಡುವಂತಹ ಕರ್ತವ್ಯ ಒಳ್ಳೆಯ ರೀತಿಯಲ್ಲಿ ವಿದ್ಯೆ, ಶಿಕ್ಷಣ, ಶಿಸ್ತು ಇದನ್ನು ಕಲಿಸುವಂತದ್ದು ಅಷ್ಟು ಸುಲಭದ ಕೆಲಸವಲ್ಲ. ಆದರೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಮುದ್ದು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ರಕ್ಷಿಸುವಂತ ಕೆಲಸವನ್ನು ಮಾಡುವಂತ ಶಿಕ್ಷಕರನ್ನು ಖಂಡಿತವಾಗಿ ನಾವೆಲ್ಲ ಅಭಿನಂದಿಸಲೇಬೇಕು. ಜೊತೆಗೆ ಅವರ ಜೀವನ ಕೂಡ ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಪುಣ್ಯ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರ ಜೀವನ ಕೂಡ ಯಶಸ್ವಿಯಾಗಬೇಕು ನಾನು ಶ್ರೀದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಕಾರ್ಯಕ್ರಮ ಮಂಡ್ಯದಲ್ಲಿ ಕೂಡ ಪ್ರತಿ ವರ್ಷ ಕಾರ್ಯಕ್ರಮ ಮಾಡುವ ಸ್ವಲ್ಪ ಕಡಿಮೆ ಮಾಡಿದ್ದು ಸಾಕು ಕಾರ್ಯಕ್ರಮ ಮಾಡಿ
ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇರಬಾರ್ದು, ವರ್ಷಕ್ಕೆ 3-4 ಇಂಥ ಕಾರ್ಯಕ್ರಮ ಆಗಬೇಕಿರುವಂತಹ ಚಿಂತನೆಯೊಂದಿಗೆ ಅವರು ಖಂಡಿತವಾಗಿ ಇಂತಹ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾರೆ ಅನ್ನೋ ಭರವಸೆ, ಇಂತಹ ಪುಣ್ಯಮದ ಸತ್ಕಾರ್ಯ ಮಾಡುವಂತಹ ಶಕ್ತಿ ಅವರಿಗೆ ಕೊಡಲಿ, ಸಮಾಜದಲ್ಲಿ ಒಳ್ಳೆಯ ರೀತಿಯ ಕೀರ್ತಿ ಅವರಿಗೆ ಬರುವಂತಹ ಶಕ್ತಿಯನ್ನು ಕೊಡಲಿ ಅಂತ ಶ್ರೀದೇವರನ್ನ ಪ್ರಾರ್ಥಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಚಾಲಕರಾದ ಸನ್ಮಾನ್ಯ ಶ್ರೀ ನರಸಿಂಹ ಮಾಸ್ಟರ್ ಅವರು ನಿಶಾಂತ ಸೇವೆ ಪರಿಕಲ್ಪನೆಯಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ಈ ಭಾಗದಲ್ಲಿ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಶೈಕ್ಷಣಿಕ ಹಾಗೂ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತದೆ. ಮಾನವನ ಬದುಕು ಅತ್ಯಂತ ಶ್ರೇಷ್ಠವಾದ ಬದುಕು. ನಾವು ಇನ್ನೊಂದು ಜನ್ಮದಲ್ಲಿ ಮಾನವನಾಗಿ ಹುಟ್ಟೆವ ಎನ್ನುವುದು ನಮಗೆ ಗೊತ್ತಿಲ್ಲ. ಹೋಗಿ ಸ್ವರ್ಗ ನೋಡಿದವರಿಲ್ಲ, ಪುನರ್ಜನ್ಮ ಪಡೆದಿದ್ದೇನೆ ಅಂತ ಹೇಳಿದವರು ಇಲ್ಲ. ಹಾಗಾಗಿ ಈ ಪುಣ್ಯ ಜೀವನದಲ್ಲಿ ಮಾನವರಾಗಿ ನಾವು ಹುಟ್ಟಿದ್ದೇವೆ. ಹುಟ್ಟಿದ ಮಾನವರು ನಾವು 4 ಜನರಿಗೆ ಉಪಕಾರಿಯಾಗಿ ಬದುಕಬೇಕು. ಯೇಸು ದೇವರು ಕೂಡ ಅದನ್ನೇ ಹೇಳ್ತಾರೆ, ನೀನು ಇನ್ನೊಬ್ಬರಿಗೆ ಉಪಕಾರಿಯಾಗು, ನಿನಗೆ ನಾನು ಸಹಾಯಕನಾಗ್ತೇನೆ ಅಂತ. ನಮ್ಮ ಧರ್ಮವೂ ಅದನ್ನೇ ಹೇಳ್ತದೆ. ಎಲ್ಲ ಧರ್ಮಗಳ ಸಾರವು ಒಂದೇ, ನೀವು ಇನ್ನೊಬ್ಬರಿಗೆ ಉಪಕಾರಿಯಾಗು, ಭಗವಂತ ನಿಮಗೆ ಉಪಕಾರಿಯಾಗ್ತಾರೆ. ಮಾನವನ ಈ ಬದುಕಿನಲ್ಲಿ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ಮನುಷ್ಯ ಯೋಚನೆ ಮಾಡಬೇಕು. ಯಾಕಂದ್ರೆ ಪುನರ್ಜನ್ಮ ಇದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಅದನ್ನೊಂದು ಊಹೆ ಅಂತ ತಿಳ್ಕೊಳ್ತೇವೆ. ಮಾನವರು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ನಮ್ಮ ಜೀವನವನ್ನು ನಾವು ಆವರಣ ಮಾಡಬೇಕು. ಆ ಮುಖಾಂತರ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅನೇಕ ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಇಂದು ಈ ಪವಿತ್ರ ಕೊಸಸಮ್ಮ ಅಮ್ಮನವರ ಈ ನೆಲದಲ್ಲಿ ಧರ್ಮ ಗುರುಗಳಾದ ಡಾಕ್ಟರ್ ಸೊಕ್ರಾಟಿಸ್ ಅವರ ನಾಯಕತ್ವದಲ್ಲಿ ಇಂತಹ ಒಂದು ಶಾಲೆ ನಡೆಯುತ್ತಿದೆ. ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯ ಫಾದರ್ ಜೋಕಿಮ್ ಕುರಿಯರ್ ಅವರನ್ನು ನಾವು ಅಭಿನಂದಿಸಬೇಕು. ಯಾಕಂದ್ರೆ ಇಂತಹ ಒಂದು ಸ್ಕೂಲನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವ್ರು ಹೇಳುವಾಗ 6 ತಿಂಗಳಿಂದ ಶಿಕ್ಷಕರಿಗೆ ಸಂಬಳ ಬಂದಿಲ್ಲ ಅನ್ನುವಾಗ ನಮಗೆಲ್ಲ ಬಹಳ ಒಂದು ಕಡೆಯಿಂದ ದುಃಖ. ಇನ್ನೊಂದಾಗಿ ಈ ಶಾಲೆಯ ಶಿಕ್ಷಕಿಯರು ಅವರಲ್ಲಿ ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಸಮಾಧಾನ ಇರಬೇಕು. ಇವತ್ತು ನಾವು ಏನಾದ್ರು ಚಿಕ್ಕ ಮಕ್ಕಳು ತಪ್ಪಾಡಿದ್ರೆ ನಮಗೆ ಕೋಪ ಬರ್ತದೆ. ಆದ್ರೆ ಇಂತಹ ಮಕ್ಕಳನ್ನು ಆ ಶಿಕ್ಷಕರು ಯಾವ ರೀತಿಯಲ್ಲಿ, ಯಾವ ಸಮಾಧಾನದಲ್ಲಿ ಅವರು ಆ ಮಕ್ಕಳನ್ನು ಪೋಷಿಸಿಕೊಂಡು ಆ ಮಕ್ಕಳಿಗೆ ಕಲಿಸಿಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ, ಆ ಶಿಕ್ಷಕರಲ್ಲಿ ದೇವರ ಗುಣ ಇದೆ, ದೈವತ್ವ ಇದೆ ಆ ಶಿಕ್ಷಕರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಾಟ್ಸಪ್ ಅಲ್ಲಿ ಕೆಲವೊಮ್ಮೆ ನೋಡ್ತೇವೆ, ಶಿಕ್ಷಕರು ಹೊಡಿತಾ ಇರುವಂತದ್ದು ಎಲ್ಲ ಬಹಳ ನೋಡ್ತೇವೆ. ಆದ್ರೆ ಇಂತಹ ಮಕ್ಕಳನ್ನು ಆ ದೇವರ ಹಾಗೆ ಆ ಶಿಕ್ಷಕಿಯರು ನೋಡ್ತಾ ಇರೋದು, ಅವರಿಗೆ ಆ ಮಕ್ಕಳಿಗೆ ಕಲಿಸ್ತಾ ಇರೋದನ್ನು ನೋಡಿದ್ರೆ ನಮಗೆಲ್ಲ ಹೃದಯ ತುಂಬಿ ಬರ್ತಾ ಇದೆ. ಇಂದು ಅವರು ಆ ಮಕ್ಕಳು ಮಾಡಿದಂತಹ ಆಟಗಳು, ಆ ಕರಕುಶಲತೆಯನ್ನು ನೋಡಿದಾಗ ಯಾವ ಮಕ್ಕಳಿಗೂ ಅವರು ಕಮ್ಮಿ ಇಲ್ಲ. ಆ ಬ್ಯಾಂಡ್ ವಾದ್ಯದ ಮುಖಾಂತರ ಅವರ ವೇದಿಕೆಗೆ ಅತಿಥಿಗಳನ್ನು ಕರ್ಕೊಂಡು ಬರುವುದಿರ್ಬೋದು, ಅಥವಾ ಅವರ ಯಾವುದೇ ಕರಕುಶಲತೆ ನೋಡುವಾಗ ಯಾವ ಮಕ್ಕಳಿಗೂ ಅವರು ಕಮ್ಮಿ ಇಲ್ಲ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಆ ಶಿಕ್ಷಕ ವರ್ಗ ಸಿದ್ಧಗೊಳಿಸಿದೆ ಅಂದರೆ ಅತ್ಯಂತ ನಮಗೆ ಆನಂದದ ವಿಷಯ. ಬೇರೆ ಬೇರೆ ಮಕ್ಕಳು, ಪ್ರತಿ ಮಕ್ಕಳು ವಿಭಿನ್ನ ಅಂತ, ಅದೆಲ್ಲವೂ ಸೇರಿದಾಗ ಅದು ಹೂವಿನ ತೋಟ ಅಂತ ಹೇಳ್ತಾರೆ. ಮಕ್ಕಳು ವಿಭಿನ್ನತೆಯಲ್ಲಿ ಇರ್ತದೆ, ಆ ಮಕ್ಕಳು ಎಲ್ಲವನ್ನೂ ಸೇರಿದಾಗ ಅದು ಹೂದೋಟ ಅನ್ನುವುದನ್ನು ಶಿಕ್ಷಕಿಯರು ಬೋರ್ಡ್ ಅಲ್ಲಿ ಬಂದಿದ್ದಾರೆ. ನಿಜಕ್ಕೂ ಇದು ಅರ್ಥಪೂರ್ಣವಾದ ಒಂದು ವಾಕ್ಯ. ಎಲ್ಲ ಮಕ್ಕಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯತೆ ಇದೆ. ಒಬ್ಬ ಓಟದಲ್ಲಿ ಮುಂದಿರ್ಬೋದು, ಒಬ್ಬ ಈಜಲ್ಲಿ ಮುಂದಿರ್ಬೋದು, ಒಬ್ಬ ಚೆಸ್ ಅಲ್ಲಿ ಮುಂದಿರ್ಬೋದು, ಒಬ್ಬ ಕ್ರಿಕೆಟ್ ಅಲ್ಲಿ ಮುಂದಿರ್ಬೋದು, ಒಬ್ಬ ಕಬಡ್ಡಿಯಲ್ಲಿ ಮುಂದಿರ್ಬೋದು. ಆ ಮಕ್ಕಳಲ್ಲಿ ಇರುವಂತಹ ನೈಪುಣ್ಯತೆ, ಆ ಚಾಕಶಕ್ತಿಯನ್ನು ಗುರುತಿಸುವುದೇ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಕಾರ್ಯವನ್ನು ಮಾಡ್ತಾ ಬಂದಿದೆ. ಮಕ್ಕಳನ್ನು ಎಲ್ಲಿ ಅವರು ವೈಫಲ್ಯತೆ ಹೊಂದಿದ್ದಾರೆ ಅವರನ್ನು ಸರಿದಾರಿಗೆ ತರುವಲ್ಲಿ ಈ ಶಿಕ್ಷಕ ವೃಂದ ಅತ್ಯಂತ ಕಠಿಣ ರೀತಿಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಬಂದಿದೆ. ನಿಜ ಅಭಿನಂದಿಸಬೇಕಾಗಿದೆ. ಹಾಗಾಗಿ ಇಂತಹ ಕಾರ್ಯಗಳು ನಿರಂತರವಾಗಿ ಆಗಲಿ. ನಮ್ಮಂತ ನೂರಾರು ಜನರು ಈ ಸಂಸ್ಥೆಗೆ ಕೈ ಜೋಡಿಸಿಕೊಂಡು ಈ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅನೇಕ ನೂರಾರು ಕಾರ್ಯಕ್ರಮಗಳು ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭ. ಶಾಲೆಗೆ ಆಯ್ಕೆ ಮಾಡಿದ್ದು ಬಹಳ ಸಂತೋಷ. ಸೊ ಅವರ ಈ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿರುವ ನಮ್ಮ ಚರ್ಚಿನ
ಗುರುಗಳು, ಹಿರಿಯರಾದ ಕುಟುಂಬಗಳು, ನಮ್ಮ ವೇದಿಕೆಯಲ್ಲಿರುವ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀದೇವಿ ಮಹಿಳಾ ಎಲ್ಲ ಶಿಕ್ಷಕ ವರ್ಗದವರು ಎಲ್ಲ ರೀತಿಯ ಶಾಲೆ ಪ್ರತಿ ವರ್ಷ ನಾವು ಇನ್ನೊಂದಿದ್ದ ಈ ಒಂದು ಶಾಲೆಯಲ್ಲಿ ನಮ್ಮ ಒಂದು ಕಂಟಿನ್ಯೂಸ್ ಪ್ರಾಜೆಕ್ಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ರೇಷ್ಮರವರು ಪ್ರತಿದಿನ ನನಗೆ ಈ ಶಾಲೆಯ ಆಗುಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ ವಾಟ್ಸಾಪ್ ಅಲ್ಲಿ. ನಮ್ಮ ಚರ್ಚಿನ ಧರ್ಮಗುರುಗಳು, ನಮ್ಮ ಡಯಾಸಿಸ್ ನಡೆಯುವ ಈ ಒಂದು ಮಕ್ಕಳ ಶಾಲೆ ನಮ್ಮ ವಿಶೇಷ ಮಕ್ಕಳ ವಾತಾವರಣದಲ್ಲಿದ್ದಾರೆ. ನಾನು ಹೆಚ್ಚೇನು ಹೇಳಲು ಬಯಸುತ್ತೇನೆ ಸರ್. ನಾವು ಇವತ್ತು ಮುಂದೆ ಒಂದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಆದರೆ ಈ ಬಾರಿ ನಾವು ಈ ಮಕ್ಕಳ ಮೇಲೆ ಒಂದು ಪ್ರೀತಿಯಿಂದ ಈ ಮಕ್ಕಳು ನೋಡುವಾಗ ನಾವು ಏನ್ ಹೇಳ್ತೀವಿ, ದೇವರನ್ನು ನೋಡಿದಾಗೆ ಒಂದು ಅನುಭವ. ಆ ಒಂದು ತಂದೆ ತಾಯಿಯವರು ಕೂಡ ಇಲ್ಲಿ ಇದ್ದಾರೆ. ಆ ಮಕ್ಕಳ ಮೇಲಿನ ಒಂದು ಪ್ರೀತಿ, ಈ ಒಂದು ಶಾಲೆಯ ಶಿಕ್ಷಕರು ಆ ಮಕ್ಕಳ ಬಗ್ಗೆ ತೋರುವ ಕಾಳಜಿ ಒಂದು ವಿಶೇಷವಾದದ್ದು. ಜಿಲ್ಲೆಯಲ್ಲಿ ಈ ಶಾಲೆಗೆ ಒಳ್ಳೆಯ ಹೆಸರಿದೆ. ಬಹಳಷ್ಟು ಬಹುಮಾನಗಳನ್ನು ಈ ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ. ಎಲ್ಲದರಲ್ಲೂ ಮುಂದುವರೆದಿದ್ದಾರೆ ಈ ಒಂದು ಶಾಲೆ. ಖಂಡಿತವಾಗಿ ಮೊದಲು ನಾವು ಎನಿಸ್ತಿದ್ದೇವೆ ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ. ಆದರೆ ದಿನ ಆಗುವಾಗ ಈ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಬಹುಶಃ ನಮ್ಮ ಈ ಸುತ್ತಮುತ್ತಲಿನ ಪರಿಸರಕ್ಕೆ ಈ ಶಾಲೆ ರಂಗದಿಂದ ಒಂದು ಕುಟುಂಬಕ್ಕೆ ಆಧಾರ ಆಗಿದೆ. ಇಲ್ಲದಿದ್ದರೆ ಈ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ, ಓದಿಸಿಕೊಳ್ಳಲಿಕ್ಕೆ, ಅವರ ಮುಂದಿನ ಭವಿಷ್ಯಕ್ಕಾಗಿ ಅವರು ಎಲ್ಲೋ ಈ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಿತ್ತು ಮಂಗಳೂರಿನಂತ ಸ್ಥಳಗಳಿಗೆ. ಆದರೆ ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ಒಂದು ಕುಟುಂಬದ ಆಸರೆಯಾಗಿ ನಿಂತ ನಮ್ಮ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಖಂಡಿತವಾಗಿಯೂ ನಾನು ಈ ಶಾಲೆಯ ಎಲ್ಲರಿಗೂ ನಾನು ಒಂದು ನನ್ನ ಸಲಾಂ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವು ನಮ್ಮಿಂದ ಆದಷ್ಟು ಈ ಒಂದು ಶಾಲೆಯ ಭವಿಷ್ಯಕ್ಕೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವತ್ತು ಅವರೊಟ್ಟಿಗೆ ಕೈ ಜೋಡಿಸಬೇಕಾಗಿದೆ. ನನಗೆ ಬೋರ್ಡಿನ ಚೇರ್ಮನ್ ಸಿಗಲಿಕ್ಕೆ ಅಲ್ಲ ಸರ್, ನನಗೆ ಖಂಡಿತವಾಗಿಯೂ ಈ ಮಕ್ಕಳ ಮೇಲೆ ಪ್ರೀತಿ ಇದೆ. ಮುಂದಿನ ದಿನಗಳಲ್ಲಿ ಸೂಕ್ತ ಏನು ಶಾಲೆಗೆ ಸವಲತ್ತು ಸಿಗಬೇಕು ಅದನ್ನು ನಾನು ಪ್ರಯತ್ನಿಸ್ತೇನೆ ಅಂತ ಹೇಳಿಕೊಂಡು ತಡವಾಗಿ ಬಂದಿದ್ದೇನೆ. ಕ್ಷಮಿಸಿ, ನಾನು ಹೇಳಿದ್ದೆ ನನಗೆ ಬರಲಿಕ್ಕೆ ಅಸಾಧ್ಯ ಅವಕಾಶಕ್ಕಾಗಿ. ನಿಮ್ಮ ಕಾರ್ಯಕ್ರಮ ಸರ್, ನೀವು ಮುಂದೆ ಬಂದಿದ್ದೀರಿ. ನಿಮ್ಮ ಒಂದು ಏನು ಹೇಳ್ತಾರೆ ಅನುದಾನದಿಂದ ಈ ಶಾಲೆಗೆ ಮುಂದಿನ ದಿನದಲ್ಲಿಯೂ ಕೂಡ ಸಹಾಯವಾಗುವಂತೆ ತಾವು ಸಹಕರಿಸಿ ದೊಡ್ಡ ಕೊಡುಗೆ ದಾನಿಗಳು ತಾವು. ತಮ್ಮನ್ನು ನಾನು ಅಭಿನಂದಿಸ್ತಾ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಎಲ್ಲಿದ್ದಾರೆ, ಎಲ್ಲ ಬಿಸಿ ಇದ್ದಾರೆ. ಹಲೋ ತುಂಬ ಸಂತೋಷ ಪಡ್ತೇನೆ. ನನ್ನ ಶಾಲೆಯ ಹೆಸರು ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನಗರಿ. ನನ್ನ ಶಾಲೆ ತುಂಬ ಸುಂದರವಾಗಿದೆ. ಸುತ್ತಲೂ ಗಿಡ ಮರಗಳು, ಆಟವಾಡಲು ವಿಶಾಲವಾದ ಮೈದಾನ ಇದೆ. ಪ್ರಾರ್ಥನೆ ಯೋಗ ಮಾಡಿದ್ದೇವೆ. ಅವನು ಶಾಲೆಯಲ್ಲಿ ಕೊಟ್ಟು ಏನು ಮನೆಗೆ ಅವರು ನಾಲ್ಕು ಒಬ್ಬ ದೇವರಿದ್ದಾರೆ. ಅವರು ತುಂಬ ಪ್ರೀತಿಯಿಂದ ಆ ಪಾಠ ಕಲಿಸ್ತಾರೆ. ಜೀವನದ ಮೌಲ್ಯಗಳನ್ನು ಕಲಿಸ್ತಾರೆ. ಕ್ರೀಡೆ, ಸಂಗೀತ, ನೃತ್ಯ,
ಚಿತ್ರಕಲೆ ಬ್ಯಾಂಡ್ ಅಧ್ಯಕ್ಷರಿಗೆ ಸಾಲವಿದ್ದೆ ಹೊಂದಿರುತ್ತಾರೆ. ನಮಗೆ ಶಾಲೆಯಲ್ಲಿ ತುಂಬಾ ಇಷ್ಟ. ಇಂದರೆ ಪ್ರತಿದಿನ ಹೊಸವನ್ನು ಅರಿತೇನೆ ಎಂದು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.
कब आएगी तो आई रुत मत जाने कब आएगी तो बीत जाए जिंदगानी कब आएगी तो चलिया तू चलिया मेरे सपनों की रानी कब आएगी तो आई रुत मत जाने कब आएगी तो बीत जाए जिंदगानी कब आएगी तो चलिया तू चलिया। प्यार की गलियां बाबू की चलिया सपुरा मोनलिया तू चलिए प्यार की गलिया बाबू की चलिया सपुरा मोनलिया तू चलिए और कब तब मुझे तड़पाएगी तो मेरे सपनों की रानी कब आएगी तो आई रुत मत जाने कब आएगी तो बीत जाए जिंदगानी कब आएगी तो चलिया तू चलिया।